ಔಟ್ ಆಫ್ ಸಿಲಬಸ್ಸು ಈ ವರ್ಷದ ಕೊನೆಯ ಸಿನಿಮಾ ಕನ್ನಡದಲ್ಲಿ. ಯಾಕಂದರೆ ಇಷ್ಟ ಆಗಿದೆ ಏನಂತಂದರೆ ಈ ಒಂದು ಡೌಟ್ ಅನ್ನೋ ಒಂದು ಭೂತ ಯಾವ ಥರ ಒಂದು ಪ್ರೀತಿನನ್ನು ಸಾಯಿಸುತ್ತೆ, ಒಂದು ಇದನ್ನು ಸಾಯಿಸುತ್ತೆ ನಾನು ತುಂಬ ಚೆನ್ನಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಕೆಲವೊಂದು ಅದೇ ಒಂದು ಲಾಸ್ಟ್ ಹುಳ ಬಿಟ್ಬಿಟ್ಟಿದ್ದಾರೆ, ಅದನ್ನು ಎಲ್ಲರೂ ನೋಡಬೇಕು, ಥಿಯೇಟ್ರಲ್ಲಿ ನೋಡ್ಬಿಟ್ಟು ಖುಷಿ ಪಡ್ಬೇಕಂತ ಅನ್ಕೋತೀನಿ. ನನಗೆ ಈ ವರ್ಷ ಮುಗೀತು ಅನ್ನೋದು ಒಂದು ದುಃಖ ಅನ್ನೋದಾದರೆ, ದುಃಖ ಅನ್ನೋದಕ್ಕಿಂತ 2024 ಮುಗೀತಿಂದ 3 ದಿನ ಅಂತಂದರೆ, ಈ ವರ್ಷದ ಕೊನೆಯಲ್ಲಿ ಈ ಥರ ಒಂದು ಸಿನಿಮಾ ಒಳ್ಳೆ ಇವತ್ತು 25ಕ್ಕೆ ಸಿನಿಮಾ ಬಂತು, 20ಕ್ಕೆ ಸಿನಿಮಾ ಬಂತು, ಎಲ್ಲ ನಮ್ಮ ಕನ್ನಡದ ಫಿಲ್ಮ್ ಎಷ್ಟು ಹಿಟ್ಟಾಗಿ ಓಡುತ್ತೆ ಅನ್ನೋದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಳ್ಳೆ ಸಬ್ಜೆಕ್ಟು ಒಳ್ಳೆ ಕಾಂಟೆಂಟ್ ಇದ್ದಾಗ ಅದು ಚೆನ್ನಾಗಿ ಹಿಟ್ಟಾಗಿಲ್ಲ ಅಂತಂದರೆ ಬೇಜಾರೇ ಅನಿಸುತ್ತೆ. ಖಂಡಿತವಾಗ್ಲೂ ತುಂಬ ಖುಷಿ ಆಗುತ್ತೆ. ಸೂಪರ್ ಮೂವಿ, ಚಿಂದಿ ಸ್ಟೋರಿನೇ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು ಮೂವಿ. ಸ್ಟೂಡೆಂಟ್ಸ್ಗೆ ಅಂತ ಮಾಡಿರೋ ಮೂವಿ, ದಯವಿಟ್ಟು ಬಂದು ನೋಡಿ, ತುಂಬ ಸೂಪರ್ ಆಗಿದೆ. ಚೆನ್ನಾಗಿತ್ತು. ಈ ಜನ್ರೇಷನಲ್ಲಿ ಏನು ನಡೀತಿದೆಯೋ ಅದನ್ನು ಈ ಮೂವಿಲಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿ. ಚೆನ್ನಾಗಿತ್ತು ಮೇಡಮ್. ನಮ್ಮ ಫುಲ್ ನಮ್ಮ ಹುಡುಗನೇ ಅಲ್ವಾ, ಹಂಗಾಗಿ ನಮ್ಗೆ ತುಂಬ ಇಷ್ಟ ಆಯಿತು. ಅಲ್ಲ, ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ವಂಡರ್ಫುಲ್ ಮೆಸೇಜು, ಚೆನ್ನಾಗಿದೆ ಮೆಸೇಜು. ಎಲ್ಲರೂ ಬಂದು ನೋಡಬೇಕು, ಥಿಯೇಟ್ರಲ್ಲೇ ನೋಡಬೇಕು. ಇಟ್ಸ್ ಅ ಗುಡ್ ಮೆಸೇಜ್ ಕ್ಯಾರಿ ಆಗಿದೆ. ಸೊ ಬಂದು ನೋಡಿದ್ರೆ ಅರ್ಥ ಆಗುತ್ತೆ. ಆ್ಯಕ್ಚುಲಿ ಸೂಪರ್ ಮೂವಿ ಫಾರ್ ಆಲ್ ಏಜಸ್, ಎಲ್ಲರೂ ಬಂದು ನೋಡ್ಬೋದು. ಅವರು ಆ್ಯಕ್ಟಿಂಗ್ ನೀವೇ ಹೇಳಬೇಕು, ಬಟ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಸ್ ಅ ಪ್ಯಾರೆಂಟ್ ಇನ್ನೂ ಜಾಸ್ತಿ ಮಾಡ್ಬೋದು ಅಂತ ಅನಿಸುತ್ತೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ ಮೂವಿ, ತುಂಬ ಇಂಟ್ರೆಸ್ಟ್ ಆಗಿತ್ತು ಕೊನೆಯವರೆಗೂ, ತುಂಬ ಚೆನ್ನಾಗಿದೆ. ಓಕೆ, ಆಲ್ ದಿ ಬೆಸ್ಟ್. ಹೇಗೆ ಅರೇಂಜ್ಡ್ ಆ್ಯಂಡ್ ಲವ್ ಡಿಫ್ರೆನ್ಸ್ ಇದೆ ಆ್ಯಂಡ್ ಟ್ರೂ ಇನ್ಸಿಡೆನ್ಸ್ ಹೇಗೆ ರಿಯಲ್ ಲೈಫ್ ಇನ್ಸಿಡೆನ್ಸಿಗೆ ಇನ್ಕ್ಲೈನ್ ಆಗುತ್ತೆ. ಆ್ಯಂಡ್ ವೆರಿ ನೈಸ್ ಆ್ಯಕ್ಟಿಂಗ್ ಬೈ ಪ್ರದೀಪ್ ಆ್ಯಂಡ್ ಆಲ್ಸೋ ದ ಹೀರೋಯಿನ್ ಔಟ್ ದೇರ್. ಆಲ್ ದಿ ಬೆಸ್ಟ್ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೀಗೆ ಸಕ್ಸಸ್ ಬರಲಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ಆಮ್ ವೆರಿ ಪ್ರೌಡ್ ಟುಡೇ ಬಿಕಾಸ್ ನನ್ನ ಕ್ಲೋಸ್ ಫ್ರೆಂಡ್ ಚೇತನ್ ಹಿಸ್ ಅಸೋಸಿಯೇಟ್ ಡೈರೆಕ್ಟರ್. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ವಿಶಿಂಗ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ಮುಕುಂದ್ ಕನ್ನಡ ಸಿನಿಮಾಗಳಲ್ಲಿ ನಾರ್ಮಲ್ಸಿ ಬಿಟ್ಬಿಟ್ಟು ನಿಜವಾಗ್ಲೂ ಔಟ್ ಆಫ್ ಸಿಲೆಬಸ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆಯ ಸಂದೇಶ ಕೊಡುತ್ತೆ, ಎಸ್ಪೆಷಲಿ ಯಂಗರ್ ಜನ್ರೇಷನ್ಗೆ. ಎಲ್ಲರೂ ನೋಡಿಬಿಟ್ಟು ಇದನ್ನು ಎನ್ಕರೇಜ್ ಮಾಡುವಂಥ ಒಳ್ಳೆಯ ಫಿಲ್ಮ್ ಇದು. ಇಟ್ ವಿಲ್ ಡೆಫಿನೆಟ್ಲಿ ಗೋ ವೆಲ್. ಇಟ್ ಡೆಫಿನೆಟ್ಲಿ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಬಿಗ್ ಹಿಟ್. ಆಲ್ ದ ಬೆಸ್ಟ್ ಟು ಯು. ಚೆನ್ನಾಗೈತೆ. ಏನು ಗೊತ್ತಾ, ಕಾಲೇಜಲ್ಲಿ ಬುಕ್ಸ್ ಇರುತ್ತೆ, ಅದರಲ್ಲಿ ಇರೋದೆಲ್ಲ ನಾನು ತಿಳ್ಕೊಬೇಕು, ಎಲ್ಲರಿಗಿಂತ ನಾನೇ ಚೆನ್ನಾಗಿರಬೇಕು ಅಂತ ತಿಳ್ಕೊತಾರೆ ಎಲ್ಲರೂ. ಆದರೆ ಅದಲ್ಲ, ಬುಕ್ಕಲ್ಲಿರೋದು ಯಾವಾಗಾದರೂ ತಿಳ್ಕೊಬೋದು. ಭೂಮಿ ಮೇಲೆ ಏನು ನಡೀತಿದೆ, ಪ್ರಪಂಚದಲ್ಲಿ ಏನು ನಡೀತಿದೆ, ಔಟ್ ಆಫ್ ಸಿಲೆಬಸ್ ಅಂದರೆ ಏನು ಅಂತ ಈ ಮೂವಿ ನೋಡಿಬಿಟ್ಟು, ನಮ್ಮ ಸರ್ದು ಮೂವಿ ನೋಡ್ಬಿಟ್ಟು ತಿಳ್ಕೊಬೇಕಣ್ಣ. ಹೆಂಗಿದೆ ಅಂದರೆ ಅಣ್ಣ, 5 ಸಲ ನೋಡಿದ್ರು ಬೇಜಾರಾಗಲ್ಲ ನಮಗೆ. ತುಂಬ ಖುಷಿ ಆಗ್ತಿದೆ. ನಾವು ಪ್ರದೀಪ್ ಸರ್ ನಮಗೆ ಸರ್ಪ್ರೈಸ್ ಕೊಡ್ತೀವಿ ಅಂತ ಹೇಳಿದರು, ಹಾಗೇ ಇದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಆಫ್ಟರ್ ವಾಚಿಂಗ್ ರಿಯಲಿ ನನಗೆ ತೃಪ್ತಿ ಅನಿಸ್ತಾ ಇದೆ. ಸೊ ತುಂಬ ಖುಷಿ ಇದೆ. ವೆರಿ ಇಂಪಾರ್ಟೆಂಟ್, ವೆರಿ ಎಸೆನ್ಷಿಯಲ್. ಬಿಕಾಸ್ ನೀವು ನೋಡಿರ್ತೀರ, ನೀವು ಕೂಡ ನೋಡಿರ್ತೀರ, ಈ ಜನ್ರೇಷನಲ್ಲಿ ಏನು ಅವಶ್ಯಕತೆ ಇದೆ ಅದನ್ನು ತೋರಿಸಿದ್ದಾರೆ. ಸೊ ದ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಮೀಡಿಯಾ. ಸೊ ಈ ಫೋನ್ ಅನ್ನೋದಿದೆಯಲ್ಲ, ಅದು ಎಷ್ಟು ಇಂಪ್ಯಾಕ್ಟ್ ಇರುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನನಗೆ ತುಂಬ ಖುಷಿ ಇದೆ. ಈ ಸಿನಿಮಾದಲ್ಲಿ ನಂದು ಒಂದು ಭಾಗ ಇತ್ತು ಅನ್ನೋದು ನನಗೆ ತುಂಬ ಖುಷಿ ಇದೆ. ಔಟ್ ಆಫ್ ಸಿಲೆಬಸ್ ಹೆಸರಲ್ಲೇ ಇದೆ, ಟೈಟಲಲ್ಲೇ ಇದೆ. ಸೊ ಈ ಜನ್ರೇಷನ್ಗೆ ಬೇಕಾಗಿರುವಂಥ ಮೆಸೇಜ್ ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ಎಸ್, ಇಟ್ ವಾಸ್ ವರ್ತ್ ದ ವಾಚ್. ನನಗೂ ತುಂಬ ಸಂತೋಷ ಇದೆ. ಸೊ ಎಸ್, ಆ್ಯಂಡ್ ಐ ರಿಕ್ವೆಸ್ಟ್ ಆಲ್ ದ ಪೀಪಲ್, ಎವ್ರಿಬಡಿ ಟು ವಾಚ್, ಎಸ್ಪೆಷಲಿ ದಿಸ್ ಜನ್ರೇಷನ್ ನೋಡಲೇಬೇಕಂತ ಸಿನಿಮಾ ಅಂತ ನಾನು ಹೇಳಬಹುದು. ಸೊ ಟೈಮ್ ಮಾಡಿಕೊಂಡು ಬಿಡು ಮಾಡಿಕೊಂಡು ಹೋಗಿ ನೋಡಿ. ಆ್ಯಂಡ್ ಐ ಆಮ್ ಶೋರ್ ಯು ಲೈಕ್ ಇಟ್. ಫಿಲಮ್ ತುಂಬ ಚೆನ್ನಾಗಿದೆ. ಇಲ್ಲ ಒಳ್ಳೆ ಸಜೆಷನ್ ಇದೆ. ಫಿಲಮ್ ತುಂಬ ಚೆನ್ನಾಗಿದೆ, ಅರ್ಥ ತುಂಬ ಚೆನ್ನಾಗಿದೆ. I'm into education field. I'm a professor. I see this is quite essential for youngsters, students, as to how to take decisions. ಯಾಕಂದರೆ ಅರ್ಜೆಂಟಲ್ಲಿ ಏನೋ ಮಾಡೋ ಡಿಸಿಷನ್ಸು ಹೇಗೆ ಲೈಫ್ನಲ್ಲಿ ವಿತ್ ರೆಸ್ಪೆಕ್ಟ್ ಟು ಫೀಮೇಲ್ ಹೀರೋಯಿನ್ ಕ್ಯಾರೆಕ್ಟರಲ್ಲಿ, even either to agree for the marriage or disagree, taking a chance, ಒಂದು ಫಿಕಲ್ ಮೈಂಡೆಡ್ ಕೂಡ ಆಗಬಾರ್ದು ಅನ್ನೋದು ಮೆಸೇಜ್ ಇದೆ. ಆ್ಯಂಡ್ ಡೌಟಿಂಗ್ ಅನ್ನೋದು ಎಂಥ ಸೀರಿಯಸ್ ಕಾಯಿಲೆ, ಪ್ಯಾಂಡಮಿಕ್ಗಿಂತ ದೊಡ್ಡದು, ಹೌ ಇಟ್ ಮೈಟ್ ಸ್ಪಾಯ್ಲ್ ಒನ್ಸ್ ಲೈಫ್ ಅಂತ. ಕ್ಲೈಮ್ಯಾಕ್ಸ್ ಇಸ್ ಅ ಬಿಟ್ ಕನ್ಫ್ಯೂಸಿಂಗ್. ತುಂಬ ಚೆನ್ನಾಗಿದೆ ಮೇಡಮ್. ವರ್ಷದೊಳಗಡೆ ಒಳ್ಳೆ ಫಿಲಿಮ್ ಬಂದಿದೆ, ಎಲ್ಲರೂ ಎಂಜಾಯ್ ಮಾಡ್ಬೋದು. ಸೂಪರ್. ಈ ಜನ್ರೇಷನಲ್ಲಿ ಎಲ್ಲಿ ನಡೀತಿದೆಯೋ ಅದನ್ನೇ ತೋರಿಸಿದ್ದಾರೆ. ಸೊ ಒಳ್ಳೆ ಮೂವಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಮೂವಿ. ಸ್ಟೂಡೆಂಟ್ಸ್ಗಂತ ಮಾಡಿರೋ ಮೂವಿ, ದಯವಿಟ್ಟು ಎಲ್ಲ ಬಂದು ಥಿಯೇಟರ್ಸ್ಗೆ ನೋಡಿ. ಸೂಪರ್, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿ ನೋಡಿ ಅಷ್ಟೇ. ಏನಿದ್ರು ಹೊಸ ಸಬ್ಜೆಕ್ಟ್ ಇದೆ, ಹೊಸ ಕಾನ್ಸೆಪ್ಟ್ ಇದೆ, ಹಳೇದಿದ್ರು ಬಟ್ ರಿಯಾಲಿಟಿ ಇರೋದ್ರಿಂದ ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ. ಲೈಫಲ್ಲಿ ಈಗೋ ಇರಬಾರ್ದು, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಥ್ಯಾಂಕ್ ಯು. ಚೆನ್ನಾಗಿತ್ತು ಮೂವಿ.
ಒಳ್ಳೆ ಪರ್ಫಾರ್ಮೆನ್ಸು, ಹೀರೋ ಹೀರೋಯಿನ್ ಇಬ್ಬರದು ಒಳ್ಳೆ ಪರ್ಫಾರ್ಮೆನ್ಸ್. ಚೆನ್ನಾಗಿದೆ, ಸೂಪರ್ ಆಗಿದೆ, ನೋಡ್ಬೋದು. ಸೂಪರ್ ಮೂವಿ. ಈ ಜನ್ರೇಷನ್ಗೆ ಬೇಕಾಗಿರೋ ಮೂವಿ ಇದು. ಯಂಗ್ಸ್ಟರ್ಸ್ಗೆ ಯೂತ್ಗೆ ಬೇಕಾಗಿರೋ ಮೂವಿ. ಸೂಪರ್ ಆಗಿದೆ, ಚೆನ್ನಾಗಿದೆ. ಅದ್ಭುತವಾದ ಸೀನ್ಸ್ಗಳು ತುಂಬ ಚೆನ್ನಾಗಿತ್ತು. ಗ್ರೇಟ್ ಮೆಸೇಜ್. ಪ್ರದೀಪ್ ಸರ್ ಫಸ್ಟ್ ಮೂವಿ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಬಂದು ನೋಡಬೇಕು. ಥ್ಯಾಂಕ್ ಯು. ಹೊಸ ಹೀರೋ ಅಂತ ಏನು ಅನ್ಸೋದಿಲ್ಲ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಗುಡ್ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್. ತುಂಬ ಚೆನ್ನಾಗಿದೆ. ಮ್ಯೂಸಿಕ್, ಸ್ಟೋರಿ ಆಗಲಿ, ಆ್ಯಕ್ಟಿಂಗ್ ಆಗಲಿ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಯೂತ್ಸ್ಗೆ ಅಂತಲೇ ಮಾಡಿರುವಂಥ ಮೂವಿ ಇರ್ಬೋದು. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಮೂವಿ. ಥ್ಯಾಂಕ್ ಯು. ಇವತ್ತಿನ ಜನರೇಷನ್ಗೆ ಗುಡ್ ಎಕ್ಸಾಂಪಲ್. ಥ್ಯಾಂಕ್ ಯು. ಬೆಂಗಳೂರಿಂದ ಮಂಗಳೂರಿಗೆ ಹೋಗುತ್ತೆ ಐರಾವತ ಬಸ್ಸು, ಬೆಂಗಳೂರಿಂದ ಮಂಗಳೂರಿಗೆ ಹೋಗುತ್ತೆ ಐರಾವತ ಬಸ್ಸು. ಮಸ್ತಾಗೈತೆ ನಮ್ಮ ಔಟ್ ಆಫ್ ಸಿಲೆಬಸ್ಸು. ಎಲ್ಲ ಯೂತ್ಸು ನೋಡಬೇಕಾಗಿರೋಂಥ ಮೂವಿ, ತುಂಬ ಚೆನ್ನಾಗಿದೆ. ವೆರಿ ನೈಸ್ ಮೂವಿ, ತುಂಬ ಚೆನ್ನಾಗಿತ್ತು. ಅಮೇಝಿಂಗ್ ಮೂವಿ. ಐ ಥಿಂಕ್ ವಿ ಆರ್ ವೇಟಿಂಗ್ ಫಾರ್ ಸೀಕ್ವೆಲ್ 2 ನೌ. ಚೆನ್ನಾಗಿದೆ ಮ್ಯಾಮ್, ಫಿಲಮ್ ಚೆನ್ನಾಗಿದೆ. ಈಗಿನ ಜನ್ರೇಷನ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಂಗಿದೆ. ಚೆನ್ನಾಗಿದೆ ಫಿಲಮ್, ಚೆನ್ನಾಗಿದೆ. It was a very nice movie, especially made for the new generation, kids. Super movie, good movie. Like what is happening in now in generation, it's a good movie, must watch. ಇಟ್ ವಾಸ್ ರಿಯಲಿ ಗ್ರೇಟ್, ವೆರಿ ನೈಸ್, Good message for generation. ಏನು ಅಂದರೆ ಎಲ್ಲರೂ ಕಾಲೇಜಲ್ಲಿ ಬರೀ ಪೋರ್ಷನ್ಸ್ ಕವರ್ ಮಾಡ್ತಾರೆ. ಔಟ್ ಆಫ್ ಸಿಲೆಬಸ್ ಇಸ್ ಆಲ್ವೇಸ್ ಲೈಫ್ ಔಟ್ ಆಫ್ ಕಾಲೇಜ್. ಸೊ ಅದನ್ನು ಮೂವಿಯಲ್ಲಿ ಹೇಳಿದ್ದಾರೆ ಚೆನ್ನಾಗೆ ಅಷ್ಟೇ. The movie was really great. It was awesome, and it's a very good, actually a moral message for new generation. They should be, they should be understandable about their situations and strong and matured enough to handle it. Thank you so much. ಮೂವಿ ಅಂದರೆ ಒಳ್ಳೆ ಸ್ಟೂಡೆಂಟ್ಸ್ಗೆ ಹೇಳಿ ಮಾಡಿಸಂಗಿದೆ. ಅಂದರೆ ಈಗಿನ ಕಾಲದ ಜನ್ರೇಷನಲ್ಲಿ ಏನೇನು ಆಗ್ತಿದೆ ಇದರಿಂದ ನಾವು ಕಲಿಬೋದು ಕೂಡ, ಇದರಿಂದ ತಿಳ್ಕೊಬೋದು ಕೂಡ. ಸೊ ಒಳ್ಳೆ ಮೂವಿ ಸರ್, ಒಳ್ಳೆ ಮೆಸೇಜ್ ಕೊಡುತ್ತೆ. ಈಗಿನ ಇಷ್ಟ ಆಯಿತು. ಈಗಿನ ಜನ್ರೇಷನ್ಗೆ ಒಂದು ಮೆಸೇಜ್ ಕೊಟ್ಟಂಗಿದೆ, ಚೆನ್ನಾಗಿದೆ. ನಾಟ್ ರಿಲೇಟೆಡ್ ಬಟ್ ಫನ್ ಚೆನ್ನಾಗಿತ್ತು ಆ್ಯಂಡ್ ನ್ಯೂ ಸ್ಟೋರಿ. ಸೊ ಅಫ್ಕೋರ್ಸ್ ಫೈನಲಿ ಔಟ್ ಆಫ್ ಸಿಲೆಬಸ್ ಥಿಯೇಟರ್ಗೆ ಬಂದಿದೆ ಇವಾಗ. ತುಂಬ ಖುಷಿ ಆಗ್ತಿದೆ. ನನ್ನದು ಫಸ್ಟ್ ಫಿಲಮ್, ನನ್ನ ಡೆಬ್ಯೂ ಫಿಲಮ್ ಇದು. ಸೊ ಐಶ್ವರ್ಯ ರೇಚಲ್ ಅಂತ ಪ್ರಾಚಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಇನ್ನು ಸಪೋರ್ಟಿಂಗ್ ಕ್ಯಾರೆಕ್ಟರ್. ತುಂಬ ಖುಷಿ ಆಗ್ತಿದೆ. ನಮ್ಮ ಪೇರೆಂಟ್ಸ್, ಫ್ಯಾಮ್ಲಿ, ಫ್ರೆಂಡ್ಸ್, ಕಸಿನ್ಸ್ ಎಲ್ಲರೂ ಬಂದಿದ್ದಾರೆ ಇಲ್ಲಿ. ಅವ್ರಿಗೂ ತುಂಬ ಖುಷಿ ಆಗ್ತಿದೆ. ನಾನಂತೂ ನಿಜವಾಗಿ ಹೇಳಿ ನಿಮ್ಮ ರಿಯಾಕ್ಷನ್ ಏನು, ನಿಮ್ಮ ರಿವ್ಯೂ ಏನು ಅಂತ ಕೇಳ್ತಾ ಇದ್ದೀನಿ. ಸುಮ್ಮನೆ ಏನೋ ನನಗೆ ಖುಷಿ ಪಡ್ಸೋಕ್ಕೆ ಮಾತ್ರ ಹೇಳ್ಬಿಡಿ ಅಂತ ಅದನ್ನೇ ಹೇಳ್ತಿರೋದು. ಬಟ್ ಎಲ್ಲರೂ ಒಳ್ಳೆ ರಿವ್ಯೂಸ್ ಕೊಡ್ತಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಎಲ್ಲೂ ಬೋರೇ ಅನಿಸಿಲ್ಲ ಅಂತ ಹೇಳ್ತಿದ್ದಾರೆ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಅಫ್ಕೋರ್ಸ್ ನನಗಂತೂ ಆಗಿಲ್ಲ, ತುಂಬ ಖುಷಿ ಆಗ್ತಿದೆ. ಸೊ ನೀವು ಪ್ಲೀಸ್ ಹೋಗಿ ನೋಡಿ, ಔಟ್ ಆಫ್ ಸಿಲೆಬಸ್ ಥಿಯೇಟರಲ್ಲಿ ಇದೆ ಇವಾಗ. ಆ್ಯಂಡ್ ಸಪೋರ್ಟ್ ಮಾಡಿ ನಮ್ಮನ್ನು. ನೆಕ್ಸ್ಟ್ ನಮ್ಮ ಸಕ್ಸಸ್ ಪಾರ್ಟಿಯಲ್ಲಿ ಮೀಟ್ ಆಗೋಣ. ಹೌದು. ಸೊ ನನ್ನ ತಾಯಿ ಪಾತ್ರ ಮಾಡಿರೋದು ನನ್ನ ರಿಯಲ್ ಮಮ್ಮಿ ಕೂಡ, ನನ್ನ ರೀಲ್ ಮಮ್ಮಿ ಕೂಡ ಸೇಮ್ ಅವರೇ. ಇಲ್ಲ ಅದೆಲ್ಲ ಬರೀ ಸ್ಕ್ರಿಪ್ಟೆಡ್, ಬರೀ ಸಿನಿಮಾಗೋಸ್ಕರ ಅಷ್ಟೇ. ಅಫ್ಕೋರ್ಸ್ ನಾನು ಕನ್ನಡದವಳೆ. ಸೊ ಏನು ಸರ್, ಅದು ಕಥೆದು ಒಂದು ಭಾಗ ಅಷ್ಟೇ. ಆ ಫ್ಲೋ ಅಲ್ಲಿ ಆ ಕಥೆಗೆ ಸೂಟ್ ಆಗೋ ಡೈಲಾಗ್ ರೈಟರ್ ಅವ್ರು ಬರ್ತಿದ್ದಾರೆ. ಸೊ ನಾವು ರೈಟರ್, ಡೈರೆಕ್ಟರ್ ಸರ್ನ ಕೇಳ್ಬೇಕು ನಾವು ಏನಕ್ಕೆ ಹಂಗೆ ಬರೆದ್ರು ಅಂತ. ಥ್ಯಾಂಕ್ ಯು ಸೋ ಮಚ್. ನಾವು ಕನಸಲ್ಲೂ ತಿಳ್ಕೊಂಡಿರಲಿಲ್ಲ ಈ ಮಟ್ಟಕ್ಕೆ ಬೆಳೆಯುತ್ತೆ ಪಿಕ್ಚರು ಅಂತ. ಸೊ ಏನೋ ಈ KG ಸರ್ಕಲ್, KG ಕೆಂಪೇಗೌಡ ಸರ್ಕಲಲ್ಲಿ ಒಂದು ಕಟೌಟು, ಯಾಕೆಂದರೆ ನಾವೆಲ್ಲ ಅಣ್ಣವ್ರ ಅಭಿಮಾನಿಗಳು. ನೋಡಿ ನಮಗೊಂದು ಸ್ವಲ್ಪ ಅದು ಹಾಗೆಯೇ ಬಂತು. ಸೊ ಇವನೇನು ಅದರಲ್ಲಿ ಹೋದ, ಸಕ್ಸಸ್ ಮಾಡ್ತಾ ಇದ್ದಾನೆ, ಒಂಥರ ಸಂತೋಷದ ವಿಚಾರ ಸರ್. ಈಗ ಸಿನಿಮಾ ನೋಡೋದ್ರಲ್ಲಿ ಏನು ಅನಿಸ್ತು ಸರ್? ತುಂಬ ಚೆನ್ನಾಗಿದೆ. ಆದರೆ ಮನುಷ್ಯನಿಗೆ ಇವಾಗ ಅಣ್ಣವ್ರ ಪಿಕ್ಚರಲ್ಲಿ ಏನಂದರೆ ಲಾಸ್ಟಲ್ಲಿ ಕಣ್ಣು ತ್ಯಾವ ಆಗಬೇಕು, ಅವ್ರದ್ದು ಅದೇ ವೀಕ್ನೆಸ್ಸು. ಇದರಲ್ಲೂ ಅದೇ ಥರ ಇದೆ. ಅದು ಭಾಳ ಇಷ್ಟ ಆಯಿತು. ಸೊ ಪರವಾಗಿಲ್ಲ, ಕನ್ನಡಿಗರೆಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತ ಈ ಒಂದು 4-5 ಜನ ಸ್ಟಾರ್ ಜೊತೆಯಲ್ಲಿ ಇವನು ಒಂದು ಗರಿಕೆ ಹುಲ್ಲಕ್ಕೆ ಬೆಳೀತಾನೆ ಅಷ್ಟೇ. ಅದೊಂದೇ ಸಂತೋಷ ನಮಗೆ. ಇಲ್ಲ, ಆಡಿಯನ್ಸ್ಗೆ ಬಂದು ನೋಡಿ ತಿಳ್ಕೊಳ್ಳೋದು ತುಂಬ ಇದೆ. ಈಗಿನ ಯೂತ್ಸ್ಗೆ, ಈಗಿನ ಜನ್ರೇಷನ್ಗೆ ಒಳ್ಳೆ ಚಿತ್ರ ಇದು. ಸೊ ನೋಡಿ, ಒಂದ್ಸಲಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ಬೋದು.